ಕರ್ನಾಟಕದ ಅಂಬೇಡ್ಕರ್ ಖ್ಯಾತರಾಗಿರ್ತಕ್ಕಂಥ ದಲಿತ ಚಳುವಳಿಯ ಸಂಸ್ಥಾಪಕರಾದಂತ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 88ನೇ ವರ್ಷದ ಜನ್ಮ ದಿನೋತ್ಸವವನ್ನ ಕೋಲಾರ ಜಿಲ್ಲಾ ಕರ್ನಾಟಕ ದಲಿತ ಸಂಘ ಸಮಿತಿ ವೇಮಗಲ್ನಲ್ಲಿ ಆಯೋಜಿಸುವುದರ ಮೂಲಕ ಈ ದಿನ ಯಶಸ್ವಿ ಕಾರ್ಯಕ್ರಮವನ್ನ ನಡೆಸಿದ್ದೇವೆ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ನೆಲದಲ್ಲಿ ಅಣತೆಯನ್ನ ಹಚ್ಚಿದ್ದೇನೆ, ಈ ಅಣತೆಯನ್ನ ಆರಿ ಹೋಗದಂತೆ ನೋಡಿಕೊಳ್ಳಿ ಎಂಬತಕ್ಕಂಥ ಸಂದೇಶವನ್ನು ನಮಗೆ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತೇನು ಸರ್ಕಾರಗಳು ಈ ಶೋಷಿತ ಸಮುದಾಯಗಳ ಮೇಲೆ ಮಾಡ್ತಕ್ಕಂಥ ಅನ್ಯಾಯಗಳೇನಿದ್ದಾವೆ, ಮತ್ತೆ ಇವತ್ತು ಬಂಡವಾಳಶಾಹಿ ಮತ್ತು ಪೌರಹಿತಶಾಹಿ ಮತ್ತು ಅಧಿಕಾರಶಾಹಿ ವ್ಯವಸ್ಥೆ ಇಡೀ ಶ್ರೀಸಾಮಾನ್ಯರ ಮೇಲೆ ಅನ್ಯಾಯಗಳನ್ನ ಅಕ್ರಮಗಳನ್ನ ನಡೆಸೋದ್ರ ಮೂಲಕ ಈ ಶೋಷಿತರನ್ನ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಈ ಸಂಕಷ್ಟದಿಂದ ವಿಮೋಚನೆಗೊಳ್ಳಬೇಕಾದ್ರೆ ಈ ದೇಶದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಯಥಾವತ್ತಾಗಿ ಜಾರಿಯಾಗಬೇಕು. ಆ ಜಾರಿ ಮಾಡುವ ಒಂದು ಜಾಗೃತಿಯ ಹೋರಾಟವನ್ನ ಪ್ರೊಫೆಸರ್ ಬಿ ಕೃಷ್ಣಪ್ಪ ಜನ್ಮದಿನವನ್ನ ಶೋಷಿತ ಸಮುದಾಯಗಳ ಐಕ್ಯತಾ ದಿನವನ್ನಾಗಿ ಆಚರಣೆ ಮಾಡೋದ್ರ ಮೂಲಕ ಇವತ್ತು ಕೋಲಾರ ಜಿಲ್ಲೆನಲ್ಲಿ ಒಂದು ಸಂದೇಶವನ್ನ ಕೊಟ್ಟಿದ್ದೇವೆ. ಇವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಬುದ್ಧ ಮಾರ್ಗದಲ್ಲಿ ಹೇಗೆ ನಡೆದಿದ್ದಾರೆ, ಹಾಗೆ ಇವತ್ತು ಸರ್ಕಾರಗಳಿಗೆ, ರಾಜಕೀಯ ಪಕ್ಷಗಳಿಗೆ ಗುಲಾಮಗಿರಿಯನ್ನ ಒಗ್ಗೂಡಿದೆ, ಗುಲಾಮಗಿರಿಯಿಂದ ಹೊರಬಂದು ಇವತ್ತು ಶೋಷಿತ ಸಮುದಾಯಗಳ ಅಭ್ಯುದಯಕ್ಕೆ ಹೋರಾಡಬೇಕು ಅಂತ ಹೇಳಿ ಇವತ್ತು ಜನಸಾಮಾನ್ಯರಿಗೆ ನಾವು ಸಂದೇಶವನ್ನು ಕೊಟ್ಟಿದ್ದೇವೆ. ಈ ಮೂಲಕ ಇಡೀ ರಾಜ್ಯದಲ್ಲಿ ಪ್ರೊಫೆಸರ್ ಪಿ ಕೆ ಅವರ ಒಂದು ಹೋರಾಟವನ್ನ, ಸ್ವಾಭಿಮಾನದ ಅರ್ಥವನ್ನ ಮತ್ತೆ ಸ್ವಾಭಿಮಾನದ ಚಳುವಳಿಯನ್ನ ನಾವು ಮುನ್ನಡೆಸ್ತೇವೆ ಅಂತ ಸಂದೇಶವನ್ನ ನಾವು ಕೊಳ್ಳಿಕ್ಕೆ ಬಯಸ್ತೀವಿ. ಜೈ ಭೀಮ್, ಜೈ ಭಾರತ್.